ಈಗ ನೋಡಿ 10 ಮಿಲಿಲೀಟರ್ ನೀರನ್ನು ತೆಗೆದುಕೊಂಡಿದ್ದೇನೆ. ಇದು ಯಾವ ಕಲರ್ ಇದೆ ನೋಡಿ. ಇದಕ್ಕೆ ಬೇರೆ ಪುಡಿಯನ್ನು ಹಾಕೋಣ. ಇಲ್ಲಿ ಒಂದು ಸಣ್ಣದಾದ ಮ್ಯಾಜಿಕ್ ಮಾಡ್ತೀನಿ ನೋಡಿ. ಇದನ್ನು ಶೇಕ್ ಮಾಡಬೇಕು. ಇದು ಯಾವ ಕಲರ್ ಆಗಲಿಲ್ಲ. ಇದಕ್ಕೆ ಬೇರೆ ಕಲರ್ ಹಾಕೋಣ. ಇದು ಯಾವ ಕಲರ್ ಆಗಲಿಲ್ಲ. ಇದಕ್ಕೆ ಬೇರೆ ಪುಡಿಯನ್ನು ಹಾಕೋಣ. ಈಗ ಬೇರೆ ವಾವ್, ವಂಡರ್ಫುಲ್. ಪಿಂಕ್ ಕಲರ್ ಆಯ್ತಲ್ಲ ಇದು. ನೋಡಿ, ಪಿಂಕ್ ಕಲರ್ ಆಯ್ತು. ಇದೊಂದು ಮ್ಯಾಜಿಕ್ ಆಗಲ್ಲ. ಅದು ನನಗೆ ಇಷ್ಟ ಆಗಿಲ್ಲ. ನಾನು ಬೇರೆ ಮಾಡ್ಬೇಕು ಅನ್ಕೊಂಡೇನಿ. ಮಾಡೋಣ. ಬೇರೆ ಕಲರ್ ಆಗಬೇಕು. ನಾನು ಮದುವೆ ಮಾಡಿದ್ದೆಲ್ಲ ಮುಗಿಸುತ್ತೆ. ಆ ಕಲರ್ ಆಗಬೇಕು. ನೋಡಿ, ಮದುವೆ ಕಲರ್ ವೈಟ್ ಕಲರ್ ಆಯಿತು. ಇದಕ್ಕೆ ಅನ್ನುವುದು ಇಂದಿನ ವಿಜ್ಞಾನವೇ ನಾಳೆಯ ತಂತ್ರಜ್ಞಾನ. ವಿಜ್ಞಾನವೇ ವಿಸ್ಮಯ, ವಿಜ್ಞಾನವೇ ಅದ್ಭುತ ಅನ್ನುವುದು ಈ ಸಾಮಾಜಿಕ ತಟಸ್ಥೀಕರಣ. ಈ ಪ್ರಯೋಗಕ್ಕೆ ಬಳಸಿಕೊಂಡ ಸಾಮಗ್ರಿಗಳು: NaOH, ಫಿನಾಪ್ತಲೀನ್, ಸ್ವಲ್ಪ ನೀರು ತೆಗೆದುಕೊಂಡಿದ್ದೇನೆ. NaOH ಇಲ್ಲಿ ಪ್ರತ್ಯಾಮ್ಲದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆಗ ನಾವು ಫಿನಾಪ್ತಲೀನ್ ಅನ್ನು ಹಾಕಿದಾಗ ಇದು ದುರ್ಬಲ ಆಮ್ಲದಲ್ಲಿ ಯಾವಾಗಲೂ ಹೈಡ್ರೋಜನ್ ಅಯಾನುಗಳು ಸುಲಭವಾಗಿ ಬಿಡುಗಡೆ ಮಾಡುತ್ತವೆ. ಈಗ ನಾವು NaOH ಸೊಲ್ಯೂಷನ್ಗೆ ಫಿನಾಪ್ತಲೀನ್ ಹಾಕಿದಾಗ H+ ಅಯಾನು ಆರ್ ಪ್ರತ್ಯಾಮ್ಲ OH ಅಯಾನು ಬಿಡುಗಡೆಗೊಂಡು ತಮ್ಮ ಬಣ್ಣವನ್ನು ಬದಲಾಯಿಸುವುದಕ್ಕೆ ನಾವು ತಟಸ್ಥೀಕರಣ ಎನ್ನುವರು. CO2 ಪ್ಲಸ್ NaOH, CO3 ಕಾರ್ಬೋನೇಟ್ ಆಸಿಡ್. ಇದರಿಂದ ಸೊಲ್ಯೂಷನ್ ಬಣ್ಣ. ಈ ಪ್ರಯೋಗದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದ್ದೇನೆ. ಮೊದಲು ನಾನು NaOH ಮತ್ತು ಫಿನಾಪ್ತಲೀನ್ ಹಾಕಿ ಪ್ರಯೋಗ ಮಾಡಿದ್ದೆ. ಈಗ NaOH ಬದಲು ಸೋಡಾ, ಅಡುಗೆ ಸೋಡಾ ಹಾಕಿ ಮಾಡುತ್ತೇನೆ. ಅಡುಗೆ ಸೋಡಾ ಹಾಕಿ ಈಗ ಶೇಕ್ ಮಾಡ್ತೇನೆ. ಇದು ಯಾವುದೇ ರೀತಿ ಕಲರ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಫಿನಾಪ್ತಲೀನ್ ಅನ್ನು ಹಾಕ್ತೇನೆ. ಈಗ ಶೇಕ್ ಮಾಡ್ತೀನಿ. ಈಗ ಲೈಟ್ ಪಿಂಕ್ ಆಯಿತು. ಗಾಳಿ ಸ್ವಲ್ಪ ಊದಿದಾಗ ಕಲರ್ಲೆಸ್ ಆಗುತ್ತದೆ. ಈಗ ಇನ್ನೊಂದು ಬದಲಾವಣೆ. ಇದು ವಾರ್ಮ್ ವಾಟರ್, ಇದು ಕೋಲ್ಡ್ ವಾಟರ್. ವಾರ್ಮ್ ವಾಟರ್ ಅನ್ನು ಬಾಟಲಿಗೆ ಹಾಕುತ್ತೇನೆ. ಹಾಕಿದೆ. ಈಗ NaOH ಮತ್ತು ಫಿನಾಪ್ತಲೀನ್ ಹಾಕಬೇಕು. ಫಸ್ಟ್ ನಾನು NaOH ಹಾಕುತ್ತೇನೆ. ಈಗ ಶೇಕ್ ಮಾಡುತ್ತೇನೆ. ವಾರ್ಮ್ ವಾಟರ್ ಅಲ್ಲಿ CO2 ಕರಗಿ ಲೈಟ್ ಪಿಂಕ್ ಆಗುತ್ತದೆ. ಲೈಟ್ ಪಿಂಕ್ ಆಯಿತು. ಈಗ ನಾನು ಫಿನಾಪ್ತಲೀನ್ ಅನ್ನು ಹಾಕುತ್ತೇನೆ. ಈಗ ಶೇಕ್ ಮಾಡುತ್ತೇನೆ. ಶೇಕ್ ಮಾಡಿದ ನಂತರ ಲೈಟ್ ಪಿಂಕ್ ಆಯಿತು. ಮೊದಲಿಗೆ ನಾನು ಕೋಲ್ಡ್ ವಾಟರ್ ತೆಗೆದುಕೊಂಡು ಡಾರ್ಕ್ ಪಿಂಕ್ ಜಾಸ್ತಿ ಸಮಯ ತೆಗೆದುಕೊಂಡು ಮಾಯವಾಗ್ತದೆ. ಈಗ ವಾರ್ಮ್ ವಾಟರ್ನಲ್ಲಿ ಲೈಟ್ ಪಿಂಕ್ ಕಡಿಮೆ ಸಮಯ ತೆಗೆದುಕೊಂಡು ಮಾಯವಾಗುತ್ತದೆ. ಧನ್ಯವಾದಗಳು.